ಆರ್ಡ್ರ್ ಏನಾದ್ರು ಬಂತು ಅಂತಂದರೆ ಹಂಗೆ ಡೈರೆಕ್ಟಾಗಿ ತರಿಸಿ ಹಾಕ್ತಾ ಇದ್ದೆ. ಹಿಂಗಿರಬೇಕು ಅಂತ ತೋರಿಸ್ತಾರೆ. ಏರ್ ವೆಂಟ್ ಎಷ್ಟು ಉದ್ದ ಇರಬೇಕು, ಟ್ಯಾಂಕಿಗೆ ಎಷ್ಟು ಉದ್ದ ಬಂದರೆ ಇದ್ರದ್ದು ಎಷ್ಟು ಉದ್ದ ಇರಬೇಕು, ಹೆಂಗೆ ವರ್ಕ್ ಆಗುತ್ತೆ ಸುಲಭ ವಾಟರ್ ಇಲ್ಲಿ. ಇದನ್ನು ನಿಮಗೆ ಇದೆಲ್ಲ ಪೌಡ್ರ್ ಕೊಟ್ಟೋದೇ ಇರುತ್ತೆ ಪೇಂಟ್ ಇದರಲ್ಲಿ. ಅಷ್ಟೊಂದು ನಿಮಗೆ ಬೇಕು ಅಷ್ಟು ಹಿಡಿಯಲ್ಲ ಇದರಲ್ಲಿ. ಇತ್ತು ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಹೊಸದಾಗಿ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಎಂಟರ್ಪ್ರೈಸಸ್ ಅಂತ. ಸೊ ಆ ಶಾಪ್ ಮಾಡೋಣ ಅಂತಂದರೆ ಅಷ್ಟೊಂದು ಬಜೆಟ್ ಇರಲಿಲ್ಲ. ಸೊ ಅದಕ್ಕೇ ನಾನೇ ಮನೇಲಿ ಸಣ್ಣದಾಗಿ ಸರ್ವಿಸ್ ಸೆಂಟರ್ ಥರ ಮಾಡ್ಕೊಂಡು ಕೆಲವೊಂದು UPS ಮತ್ತು ಸೋಲಾರ್ ಆರ್ಡ್ರ್ ಏನಾದ್ರು ಬಂತು ಅಂತಂದರೆ ಹಂಗೆ ಡೈರೆಕ್ಟಾಗಿ ತರಿಸಿ ಹಾಕ್ತಾ ಇದ್ದೆ. ಸೊ ಇವತ್ತು ನನಗೆ ಒಂದು ಆರ್ಡ್ರ್ ಸಿಕ್ಕಿದೆ, ಸೋಲಾರ್ ವಾಟರ್ ಹೀಟರ್ ಆರ್ಡ್ರ್ ಸಿಕ್ಕಿದೆ, 200 ಲೀಟರ್ದು ಬೀಗಾದ್ದು. ಈಗ ಅವ್ರ ಮನೆಗೇ ಇನ್ಸ್ಟಾಲೇಷನ್ಗೆ ಅಂತ ಹೋಗ್ತಾ ಇದ್ದೀನಿ. ಆಲ್ರೆಡಿ ಅವ್ರ ಮನೆಗೆ ಸೋಲಾರ್ ಎಲ್ಲ ಬಂದಿದೆ. ಸೊ ಈಗ ಹೋಗಿ ಇನ್ಸ್ಟಾಲ್ ಮಾಡಬೇಕು. ಬನ್ನಿ ಈಗ ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡೋಣ ಅಂತ. ಇದು ಛತ್ರ ಮೈದಾನ. ಅದೇ ಛತ್ರ ಮೈದಾನ ಇದು. ದರ್ಶ, ದರ್ಶ, ಇದು ನಮ್ಮ ಟೂಲ್ಸ್ ಬ್ಯಾಗ್. ಇವನೇ ನಮ್ಮ ದರ್ಶನ್. ಇದು ತೆಕ್ಕೊಂಡು ಇಟ್ಕೊಳ್ಳೋದು ನಾನು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಪಿಕಪ್ಪೇ ಇಲ್ಲ, ಹೋಗ್ ನೋಡಿ. A few moments later. ಆ ಕಡೆ ಇಡಿ, ವೆಯ್ಟ್ ಉಂಟು. ಆ ಕಡೆ ಇಡಿ, ಹೆವಿ ವೆಯ್ಟ್ ಉಂಟು, ನೋಡ್ಕೊ. ನಿನ್ನ ಮೇಲೆ ಹೋಗ್ಬಿಡಿ ಹೇಳ್ತೀನಿ, ಇಲ್ಲಾದ್ರೆ ನಡಿ, ನಿನ್ನ ಮೇಲೆ ನಡಿ. ಹುಷಾರ್. A few minutes later. ನೋಡಿ, ಇದೇ ಸೋಲಾರ್ ಟ್ಯಾಂಕಿ ಬರುತ್ತೆ. ಇದು ನಮ್ಮ ಟೂಲ್ಸ್ ಬ್ಯಾಗು. ಇದು ಸೋಲಾರು ಟ್ಯೂಬ್ಸ್ ಬರುತ್ತೆ, ಪ್ಲಸ್ ಅದು ಸ್ಟ್ಯಾಂಡ್ ಬರುತ್ತೆ. ಸ್ಟ್ಯಾಂಡ್ ಇವ್ರಿಗೆ ಪೂರಾ ಸೋಲಾರ್ ಯೂನಿಟ್ ಈ ಪ್ಲೇಸಲ್ಲಿ ಕೂರ್ಸೋಕೆ ಹೇಳಿದ್ರು. ಸೊ ಯಾವಾಗ್ಲೂ ನಾವು ಸೋಲಾರ್ ಬಂದ್ಬಿಟ್ಟು ಸೂರ್ಯ ಹುಟ್ಟೋ ಬಲ್ಗ್ ಭಾಗ ಅಂದರೆ ದಕ್ಷಿಣ ದಿಕ್ಕೆಲ್ಲ ಸೌತ್ ಕಡೆನೇ ಫೇಸಿಂಗ್ ಮಾಡಿ ಕೂರಿಸ್ಬೇಕು. ಸೊ ಈಗ ಇದಕ್ಕೆ ಬೇಕಾಗೋ ಬೋಲ್ಟ್ ನಟ್ಟು ಇದರಲ್ಲಿ ಇರುತ್ತೆ. ಬನ್ನಿ ಇದನ್ನು ಓಪನ್ ಮಾಡೋಣ. ಇದು ನಿಮಗೆ ವ್ಯಾರಂಟಿ ಕಾರ್ಡ್ ಬರುತ್ತೆ, ವ್ಯಾರಂಟಿ ಕಾರ್ಡು. ಮತ್ತಿದು ಹೆಂಗೆ ಇರಬೇಕು ಅಂತ ತೋರಿಸ್ತಾರೆ. ಏರ್ ವೆಂಟ್ ಎಷ್ಟು ಉದ್ದ ಇರಬೇಕು, ಮತ್ತು ಈ ಟ್ಯಾಂಕಿಗೆ ಎಷ್ಟು ಉದ್ದ ಬಂದರೆ ಇದ್ರದ್ದು ಎಷ್ಟು ಉದ್ದ ಇರಬೇಕು, ಮತ್ತು ಇದರ ಡಯಾಮೀಟರ್ ಎಷ್ಟಿರುತ್ತೆ ಎಲ್ಲ ಫುಲ್ ಇದರಲ್ಲಿ ಕೊಟ್ಟಿರ್ತಾರೆ ನೋಡಿ. ವ್ಯಾರಂಟಿ ಕಾರ್ಡ್ ಮ್ಯಾನುವಲ್ ಬುಕ್ಕಲ್ಲಿ ಫುಲ್ ಹಿಂಗೆ ಓಪನ್ ಮಾಡಿದ್ರೆ ಹಿಂಗೆ ಕಾಣುತ್ತೆ. ಸೋಲಾರ್ ಹೆಂಗೆ ವರ್ಕ್ ಆಗುತ್ತೆ, ಸೋಲಾರ್ ವಾಟರ್ ಹೀಟರು ಇಲ್ಲಿ. ಸೊ ಈ ಥರ ಫುಲ್ ನೀಟಾಗಿ ಹೇಳಿರ್ತಾರೆ. ಇದೆಲ್ಲ ಮತ್ತೆ ನೋಡೋಣ ಬನ್ನಿ. ನೋಡಿ ಇದನ್ನು ಇಲ್ಲಿರಲಿ. ಇದು ಇನ್ನೇನು ಟ್ಯೂಬ್ ಹಾಕಿ ತಗೊಳ್ಬೇಕಾಗುತ್ತೆ. ಇದನ್ನು ಮುಚ್ಚಿಡೋಣ.
ಸರಿ, ಸ್ಟ್ಯಾಂಡ್ ಓಪನ್ ಮಾಡೋದು ಮಾಡಿ. ನಿಮಗೆ ಇದೆಲ್ಲ ಪೌಡ್ರ್ ಕೋಟೆಡ್ ಇರುತ್ತೆ ಪೇಂಟ್ ಇದರಲ್ಲಿ, ಅಷ್ಟೊಂದು ನಿಮಗೆ ಬೇಕಷ್ಟು ಹಿಡಿಯಲ್ಲ ಇದರಲ್ಲಿ. ಜಸ್ಟ್ ಇದು ವಿಡಿಯೋ ಮಾಡ್ತಿರೋದು ಹೆಂಗೆ ಬರುತ್ತೆ, ಹೆಂಗೆ ಇನ್ಸ್ಟಾಲ್ ಆಗುತ್ತೆ ಅನ್ನೋದೊಂದು ಗೊತ್ತಿರಲಿ ಅಂತಷ್ಟೇ. ನೀವು ಮನೇಲಿ ಮಾಡಲಿ ಅಂತಲ್ಲ ಅಷ್ಟೇ. ರಚ ಇನ್ನೊಂದು ಸೊ ಇದೇ ಥರ ಸೆಟ್ ಇನ್ನೊಂದಾಗಿದೆ. ಇದಕ್ಕೆ ಈಗ ನೋಡಿ ಬನ್ನಿ, ಈ ಸದ್ಯಕ್ಕಿಲ್ಲಿ ಈ ಕಡೆ ಇಟ್ಕೊಳ್ಳೋಣ. ನೋಡಿ, ಇಲ್ಲಿಂದ ಇನ್ನೊಂದು ಬರುತ್ತೆ, ಅಲ್ಲಿಗೊಂದು ಇಂಟು ಮಾರ್ಕಲ್ಲಿ ಇದಾಗುತ್ತೆ. ಬನ್ನಿ ತೋರಿಸ್ತೀನಿ. 1 2 3 4 5 6 ಎಕ್ಸ್ಟ್ರಾ ಒಂದಿರಲಿ, ಬೇಕಾಗ್ತದೆ. ಸೊ ಫಸ್ಟ್ ಇದನ್ನೇ ಕೂರಿಸ್ಕೊಳ್ಳೋಣ. ಗಾಡಿಯಿಂದ ಬರುತ್ತೆ. ಜಸ್ಟ್ ಹಿಂಗೆ ನನಗೆ ಗೊತ್ತು, ಅದಕ್ಕೇ ಈ ಥರ ಕೂರಿಸ್ಕೊಳ್ತಾ ಇದ್ದೀನಿ. ನೀವೇನು ಟ್ರೈ ಮಾಡೋಕ್ಕೆ ಹೋಗಬೇಡಿ ಮನೇಲೆಲ್ಲ. ನೋಡಿ ಹಿಂಗೆ ಕೂರುತ್ತೆ ಇಲ್ಲ. ಈ ಕಡೆ ಒಂದು ವಾಷರ್, ಆ ಕಡೆ ಒಂದು ವಾಷರ್ ಕಂಪಲ್ಸರಿ ಹಾಕಲೇಬೇಕು. ಇದು ಜಸ್ಟ್ ಅಷ್ಟೇ ಸ್ಟ್ಯಾಂಡ್ ಫಿಟ್ಟಿಂಗ್ ಅಷ್ಟೇ. ಇದೆಲ್ಲ ಜಸ್ಟ್ ಲೂಸ್ ಆಗಿದೆ. ಇದೆಲ್ಲ ಒಂದು ರೌಂಡ್ ಫುಲ್ಲು ಟೈಟ್ ಮಾಡಿಬಿಟ್ಟು, ಇದೆಲ್ಲ ಒಂದು ರೌಂಡ್ ಫುಲ್ ಟೈಟ್ ಮಾಡಿಬಿಡೋಣ ರೀ. ಸೊ ಫೈನಲಿ ಎಲ್ಲ ಫಿಟ್ಟಿಂಗ್ ಆಯಿತು, ಟೈಟ್ ಆಯಿತು. ಬಿಡು ಸಾಕು. ಅವ್ರು ಹೇಳಿದರು ಸ್ವಲ್ಪ ಓಡಾಡೋಕ್ಕೆ ಜಾಗ ಬಿಡಿ, ಒಂದು ಸ್ವಲ್ಪ ಈ ಕಡೆ ಕೂರಿಸಿ ಅಂತ. ಸೊ ಓಡಾಡೋಕ್ಕೆಲ್ಲ ಜಾಗ ಬಿಟ್ಟು ಇಷ್ಟೊಂದು ಕೂರಿಸಿದ್ವಿ. ಅಲ್ಲಿ ಯಾಕೆ ಅಷ್ಟೊಂದು ಜಾಗ ಬಿಟ್ಟಿವಿ ಅಂತಂದರೆ, ಕೆಳಗಡೆ ಕೂತಿ ಟ್ಯೂಬ್ ಹಾಕಬೇಕು. ಕೂತಿ ಟ್ಯೂಬ್ ಹಾಕೋ ಟೈಮಲ್ಲಿ ಹಿಂದ್ಗಡೆಗೇನು ಟ್ಯೂಬ್ ತಾಗಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟು ಬಿಟ್ಟಿರೋದು. ಬನ್ನಿ ಈಗ ಟ್ಯಾಂಕಿಗೆ ಕೂರಿಸೋಣ. ಇದು 2 ನಟ್ ಕೊಟ್ಟಿರ್ತಾನೆ, 2 ನಟ್ನ ತೆಗೆದುಬಿಟ್ರಿ. ಸೊ ಇದ್ರದ್ದು ಸೇಮ್ ಸೈಜ್. ಇದಂತೂ 3 ಕಿಲೋ ಹೆವಿ ವೆಯ್ಟ್ ಇದೆ. ನೀಟಾಗಿಡಿ, ಅದು ಹಿಡಿಬೇಡ, ಈ ಟ್ಯಾಂಕ್ ಇಡಿ, ಹಿಂಗಿಡಿ, ಹಿಂಗೆ ಕೆಳಗಡೆ ಏನಿಲ್ವೋ, ಹಿಂಗೆ ಹಿಡಿಯೋ. ಇಲ್ಲಿ ಬಾ, ಇಲ್ಲಿ ಹಿಂಗೆ ಹಿಡಿ ಬಾ. ಇವೆರಡು ಈ ಹೋಲಿಕ್ಕು ಇಲ್ಲಿ ಕೂರುತ್ತೆ, ಇಲ್ಲಿಗೆ ಇದು ಮತ್ತು ಇದು. ಸೊ ಹಿಂಗೆ ಟೇಲ್ಟ್ ಮಾಡಿದಷ್ಟು ಇತ್ತು.
ಎತ್ತು ಎತ್ತು ಒಂದು ಕಡೆ ಕೂರಿಸ್ಕೊ ನೀನು ಫಸ್ಟು ಇರು ಎತ್ತಲ ಫಸ್ಟ್ ಹಿಂಗೆ ಟರ್ನ್ ಮಾಡ್ಕೊ ಇರು ಇಷ್ಟಕ್ಕೆ ಟೈರ್ ಒಂದು ನಿಮಿಷ ಇರುತ್ತೆ ಇರು ಜಸ್ಟ್ ಈಗ ಎತ್ತಿ ಆ ಕಡೆ ಗಿಡ ಅಷ್ಟೇ ಎತ್ತು ಇಲ್ಲ ಬಿಡಿ ಇಲ್ಲಿ ಇನ್ನೇನು ಈ ಕಡೆ ಬಾ ಎತ್ತಿ ನೀನು ಸ್ವಲ್ಪ ಬಿಡು ಇಷ್ಟೇ ಈಗ ನೋಡಿ ಹೊಸ್ದಾಗಿದ್ದು ಬಿಟ್ಟಿರೋದು ಈ ಥರ ಇರೋದ್ರಿಂದ ಇದು ನೋಡಿ ಕೆಳಗಡೆಗೆ ಇನ್ಲೆಟ್ ಕೊಟ್ಟಿದ್ದಾರೆ, ಮೇಲ್ಗಡೆಗೆ ಔಟ್ಲೆಟ್ ಕೊಟ್ಟಿದ್ದಾನೆ ನೋಡಿ. ಇದು ಇನ್ಸ್ಟಾಲೇಷನ್ ಡಯಾಗ್ರಾಮ್. ಇದು ಔಟ್ಲೆಟ್ ಪೈಪು ಫಸ್ಟು ಈ ಪ್ಲೇಸಲ್ಲಿ ಕೊಡ್ತಾಯಿದ್ರು, ಸೊ ಈಗ ಇಲ್ಲಿ ಕೊಡ್ತಿಲ್ಲ, ಇಲ್ಲಿ ಔಟ್ಲೆಟು ಪ್ಲಸ್ ಏರ್ ಪೈಪ್ ಇಲ್ಲೇ ಮೇಲೆ ಹೋಗಬೇಕು ಅಂತೇಳಿ ಇನ್ಲೆಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇದು ಸರಿನೇ ಗೊತ್ತಿಲ್ಲ ಇಲ್ಲಿ. ಇದು ಕರೆಕ್ಟಾಗಿದ್ದನ್ನ ನಾವು ಒಂದು ಟ್ಯೂಬ್ ಹಾಕಿದ್ಮೇಲೆ ಸೆಟ್ ಮಾಡಬೇಕಾಗತ್ತೆ ಇದನ್ನ. ಸೊ ಜಸ್ಟ್ 4 ಬೋಲ್ಟ್ ನಟ್ ಹಾಕೋಣ. ಇನ್ನು ನಮ್ಮ ಪ್ಲಂಬರ್ ಬಂದಿಲ್ಲ, ಸೊ ಪ್ಲಂಬರ್ ಬಂದು ಅವ್ರ ಪ್ಲಂಬಿಂಗ್ ಕೆಲಸ ಎಲ್ಲ ಮುಗಿಸಿದ್ಮೇಲೆ ನಾವು ಟ್ಯೂಬ್ ಹಾಕೋದು. ಸೊ ಇದ್ರ ನೀಟಾಗಿ ತೊಗೊಂಡು ನೀಟಾಗಿ ಅಪ್ಲೈ ಮಾಡಿರಿ. ಸೊ ಅವ್ರು ಕಾರ್ತಿಕ್ ಪಿ ಜಿ ಅವರು ನಮ್ಮದು ವಿಡಿಯೋ ಮಾಡಿದರು, ನಾನು ಸೋಲಾರೆಲ್ಲ ಎಕ್ಸ್ಪ್ಲೇನ್ ಮಾಡೋದು. ಸೊ ಆ ವಿಡಿಯೋ ಇದನ್ನು ಕೆಳಗಡೆ ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಅವ್ರ ಚಾನಲ್ನ ಚೆಕ್ ಮಾಡ್ಬೋದು. ನಂಬರ್ ಕೂಡ ಹಾಕಿದ್ರು, ಅವ್ರ ಕಡೆಯಿಂದನೇ ಸುಮಾರು ಒಂದು 4-5 ದಿನ ಸರ್ವಿಸಿಗೆ ಅವ್ರ ಕಡೆಯಿಂದನೇ ಬಂದಿತ್ತು ನನಗೆ. ಅವರು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ರಿಂದ ಕೆಳಗಡೆ ನಂಬರ್ ಹಾಕಿದರು. ಸೊ ಅವ್ರ ಕಡೆಯಿಂದ ನನಗೆ 2-3 ಕೆಲಸ ಸಿಕ್ಕಿದೆ, ಅಂದರೆ ಸೋಲಾರ್ ಸರ್ವಿಸಿಂದು. ಇನ್ನೇನು ಪ್ಲಂಬರಿಗೆ ಬರ್ತಾರಂತೆ, ಕಾಲ್ ಮಾಡಿದ್ದೆ ಅವರಿಗೆ. ಸೊ ಬನ್ನಿ ಟ್ಯೂಬ್ನ ಹಾಕ್ಬಿಡೋಣ. ಸೊ ವಿ-ಗಾರ್ಡ್ ಲೋಗೋ ಮೇಲೆ ಕಾಣುತ್ತೆ. ಫಸ್ಟ್ ಇದನ್ನು ಸೆಟ್ ಮಾಡ್ಕೊಳ್ಳೋಣ ರೀ. ಕೂತಾ ಸಾಕು. ಸೊ ಇದ್ರ ಕರೆಕ್ಟಾಗಿ ಕೂತಾದ್ಮೇಲೆ ವಾಪಸ್ ಎಳ್ದು ನೋಡ್ರಿ, ನೀಟಾಗಿದ್ದಕ್ಕೆ ಹಿಂಗೆ ಕೂತಿರ್ಬೇಕು. ಹಿಂಗೆ ಬನ್ನಿ ನೋಂಟಿವ್ ಹಾಕೋಣ. ಹಾಂ 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 ಸರಿ 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 ಅಣ್ಣ ಸರಿ ಹಾಂ ಸರಿ.
ಕೆಲವೊಬ್ರು ಕೇಳ್ತಾರೆ ಸೋಲಾರ್ ಪ್ಲೇಟಿಗೂ ಸೋಲಾರ್ ಟ್ಯೂಬಿಗೂ ಏನು ವ್ಯತ್ಯಾಸ ಅಂತ. ಸೋಲಾರ್ ಪ್ಲೇಟಿಂದು ಪ್ಲೇಟ್ ಬರ್ತಾವಲ್ಲ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಅಂತೇಳಿ. ಸೊ ನಿಮಗೆ ಇಲ್ಲಿ ಕಾಣಿಸ್ತಿದೇನೋ, ಕಾಣಿಸ್ತಿದೆಯಾ? ಸರಿ ಕಾಣಿಸ್ತಿಲ್ಲ ಅನಿಸುತ್ತೆ. ನಿಮಗೆ ಟ್ಯೂಬ್ ಬಂದುಬಿಟ್ಟು ಕಾಪರ್ ಕೋಟೆಡ್ ಗ್ಲಾಸು, ಅಂದರೆ ಗ್ಲಾಸಿಗೆ ಕಾಪರ್ ಕೋಟೆಡ್ ಆಗಿರುತ್ತೆ. ಅದೇ ನಿಮಗೆ ಸೋಲಾರ್ ಪ್ಲೇಟಲ್ಲಿ ಬಂದರೆ ಡೈರೆಕ್ಟ್ ನಿಮ್ಗೆ ಇದೇ ಇರುತ್ತೆ, ಕಾಪರ್ ಪ್ಲೇಟ್ ಒಂದು ಲೇಯರು, ಅದ್ರ ಮೇಲ್ಗಡೆ ಗ್ಲಾಸು. ಇದರಲ್ಲಿ ಕಾಪರ್ ಕೋಟೆಡ್ ಲೇಯರ್ ಇರುತ್ತೆ ಗ್ಲಾಸಿಗೆ. ನೋಡಿ ಎಲ್ಲ ಟ್ಯೂಬ್ ಹಾಕಾಯಿತು. ಇದೊಂದು ಟ್ಯೂಬ್ ಲಾಸ್ಟಿಗೆ ಹಾಕ್ತೀನಿ. ಯಾಕೆ ಅಂತಂದರೆ ಇವ್ರು ಸೋಲಾರ್ ಇನ್ಲೆಟ್ ಕೊಟ್ಟಾಗ, ಇಲ್ಲಿ ವಾಟರ್ ಇನ್ಲೆಟ್ ಕೊಟ್ಟಾಗ ಇದು ಇಲ್ಲಿ ತನಕ ಲೆವೆಲ್ ತುಂಬ ಆದಮೇಲೆ ಟ್ಯೂಬ್ಸಿಗೆ ಹೋಗುತ್ತೆ. ಸೊ ಇಲ್ಲಿ ತುಂಬ ಆದಮೇಲೆ ಏರ್ ಬ್ಲಾಕ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ಲಾಸ್ಟಿಗೆ ನೀರು ಬರೋ ಟೈಮಲ್ಲಿ ನೀರನ್ನ ಹಿಡ್ದು ಅದಾದಮೇಲೆ ಅದನ್ನ ಕವರ್ ಮಾಡ್ತೀನಿ. ಸೊ ಲಾಸ್ಟ್ ಟ್ಯೂಬ್ ಮತ್ತೆ ಹಾಕ್ತೀನಿ. ಆವಾಗ ಇದು ತುಂಬಿದ ತಕ್ಷಣ ಈ ಲೆವೆಲಿಗೆ ಬಂದರೆ ಎಲ್ಲ ಟ್ಯೂಬು ತುಂಬುತ್ತೆ. ಇದೆಲ್ಲ ಟ್ಯೂಬು ತುಂಬಾದಮೇಲೆ ಇನ್ನು ಮಿಕ್ಕಿರೋ ಟ್ಯಾಂಕಿ ತುಂಬುತ್ತೆ. ಸೊ ಇನ್ನು ಈ ಒಂದು ಟ್ಯೂಬು ಲಾಸ್ಟಿಗೆ ಹಾಕೋಕ್ಕೆ ಅಂತಲೇ ಎತ್ತಿಟ್ಟಿರೋದು. ಈಗ ಇನ್ನೆಲ್ಲದನ್ನು ತುಂಬಿಸಿದ್ದೀನಿ. ಇನ್ನು ಪ್ಲಂಬರ್ ಅವ್ರು ಬಂದಿಲ್ಲ, ಅದಕ್ಕೆ ಈ ರಟ್ನೆಲ್ಲ ಮುಚ್ತಾ ಇದ್ದೀನಿ. ಸೊ ಪ್ಲಂಬರ್ ಈಗ ಬಂದರು. 8:15 ಬರ್ತೀನಿ ಅಂದಿದ್ದು ಪುಣ್ಯಾತ್ಮ ಈಗ ಬಂದಿದ್ದಾರೆ. ಸೊ ಈಗ ಇಲ್ಲಿಂದ ಇಲ್ಲಿಗೆ ಇನ್ಲೆಟ್ ಕೊಡ್ತಾರೆ. ನಮಗೀಗ ಸದ್ಯಕ್ಕೆ ಜಸ್ಟ್ ಒಂದು ಇನ್ಲೆಟ್ ಕೊಟ್ಟರು ಸಾಕು. ಔಟ್ಲೆಟ್ ಅವ್ರು ಯಾವಾಗಲಾರು ಕೊಡಲಿ, ಯಾಕೆ ಅಂತಂದರೆ ಬಿಸಿಲಿದೆ ಅಲ್ಲ, ಟ್ಯೂಬ್ ಹೀಟ್ ಆಗ್ತಿರುತ್ತೆ, ಡ್ಯಾಮೇಜ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಫಸ್ಟು ಮೇಯ್ನಾಗಿ ಇನ್ಲೆಟ್ ಕೊಡಿಸ್ತೀವಿ. ಮಾಡ್ತಾ ಇದ್ದಾರೆ ಈಗ. ಸೋಲಾರ್ ಇನ್ಲೆಟ್ಟಿಗೆ ಮುಂಚೆ ನಾನ್ ರಿಟರ್ನ್ ವಾಲ್ನ ಕಂಪಲ್ಸರಿ ಕೊಡಲೇಬೇಕು, ಅದು ಇನ್ಲೆಟ್ಟು. ಸೊ ಇನ್ಲೆಟ್ಟಿಗೆ ಮುಂಚೆ ಹೋಗಿದ್ದ ನೀರು ವಾಪಸ್ ಬರಬಾರ್ದು ಅಂತ, ರಿವರ್ಸ್ ಆಗಬಾರ್ದು ಅಂತ NRV ವಾಲ್ ಹಾಕ್ತಾರೆ. ಎರಡು ಕಡೆ ಕಂಪಲ್ಸರಿ, ಇನ್ಲೆಟ್ಟು ಔಟ್ಲೆಟೆಲ್ಲ ಎರಡು ಕಡೆ. ಅದನ್ನು ಹಿಂಗೆ ಹಾರಿಜೆಂಟಲಾಗಿ ಹಿಂಗೆ ಕೊಡಬೇಕು. ಹಿಂಗೆ ಫ್ಲೋ ಆಗ್ತಿರುತ್ತಲ್ಲ ಇದರಲ್ಲೇ. ಇಲ್ಲಿ ಕೊಡ್ತೀರಂದರೆ ಅಲ್ಲಿ ಕೊಡಬಾರ್ದು, ತಪ್ಪಾಗುತ್ತೆ, ಇಲ್ಲೇ ಕೊಡಬೇಕು. ಸೊ ಫೈನಲಿ ಇನ್ಲೆಟೆಲ್ಲ ಆಯಿತು. ಈಗ ವಾಲ್ ಆನ್ ಮಾಡೋಣ ಅಂತ. ಸೊ ಟ್ಯಾಂಕ್ ಒಳಗೆ ನೀರು ಬರ್ತಾವೆ, ಅದು ಹೊರಗೆ ಬರಲಿ ನೀರು. ಫೋರ್ ಸಕ್ಕದಾಗಿದೆ ರೀ. 1 ಇಂಚು ತುಂಬ ಇತ್ತು. ಅದೆಷ್ಟಕ್ಕೆ ಕ್ಯಾಮ್ರಾ? ಈಗ 15 ಇದು, 15,000. ಕೊಡ್ತಾಂಡಿದ್ದಾರೆ ಕೇಳಬೇಕಲ್ಲ ಅಲ್ಲೇನಾ? ಯಾರ ಕೊಟ್ಟಿದ್ದಾರೆ? ಹಾಂ, ಗಿಫ್ಟ್ ಕೊಟ್ಟಿರ್ಬೋದು, ಇಲ್ಲ ತಂಗಿರ್ಬೋದು. ಸೊ ಈಗ ತುಂಬಿದೆ. ಒಂದೊಂದಲ್ಲ, ಈಗ ನನ್ನ ಮಕ್ಕಳು ನಮ್ಮ ಹೊಟ್ಟೆ ಎಷ್ಟು ಮುಗಿಸ್ತಾವೋ. ಅವರ ನಮ್ಮ ಪ್ಲಂಬರ್ ವಿಜಯ್ ಅಂತೇಳಿ ಬಿಳುಗೋಳದವರು. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ಕೆಳಗಡೆ ಹಾಕಿರ್ತೀನಿ, ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿರಿ. ಪ್ಲಂಬರ್ ಏನಾದ್ರು ಇಲ್ಲಿ ಮೂಡಿಗೆರೆ, ಚಿಕ್ಕಮಂಗ್ಳೂರು. ಏನಣ್ಣ, ಏನೇನು ಕೆಲಸ ಮಾಡ್ತೀರಾ ನೀವು? ಇಲ್ಲ, ಪ್ಲಂಬಿಂಗು, ವೈರಿಂಗು. ಹಾಂ, ವೈರಿಂಗ್ ಈಗ ಟೈಮ್ ಇಲ್ಲ, ಅಷ್ಟು ಪುರ್ಸೊತ್ತಿಲ್ಲ. ಹಾಂ, ಪ್ಲಂಬಿಂಗ್ ಈಗ ಫುಲ್ ಪ್ಲಂಬಿಂಗು. ಸೊ ಇದು ನಮ್ಮ ಫಸ್ಟ್ ಆರ್ಡ್ರು ಸೋಲಾರು. ಸೊ ಸೋಲಾರ್ ಇನ್ಸ್ಟಾಲೇಷನ್ ಅಂದರೆ ಇಷ್ಟೇ ಬರುತ್ತೆ. ಸೊ ಫೈನಲಿ ಔಟ್ಲೆಟಲ್ಲಿ ನೀರು ಬಂತು. ಹಾಟ್ ವಾಟರ್ ಅಲ್ಲ, ಇದು ನಾರ್ಮಲ್ ಕೋಲ್ಡ್ ವಾಟ್ರೆ. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ನಾಳೆಯಿಂದ ಇವರಿಗೆ ಬಿಸಿನೀರು ಸಿಗುತ್ತೆ. ಇವರು ಫುಲ್ ಇನ್ಸ್ಟಾಲೇಷನ್ ಇವಾಗಲೆಲ್ಲ ಪೂರ ಕಂಪ್ಲೀಟ್ ಮಾಡಿದರೆ. ಸೊ ಇವರು ಪ್ಲಂಬರ್ ಇನ್ನೇನು ಮಿಕ್ಕಿದ ಕೆಲಸ ಎಲ್ಲ ಮಾಡಿಬಿಟ್ಟು ನನಗೊಂದು ಫೋಟೋ ಕಳಿಸ್ತಾರೆ. ಇಷ್ಟು ನಮ್ಮದು ಇನ್ಸ್ಟಾಲೇಷನ್ ಇಷ್ಟೇ ಬರುತ್ತೆ, ಇನ್ನು ಮಿಕ್ಕಿದೆಲ್ಲ ಪ್ಲಂಬರಿಗೆ ಬಿಡುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಕಸ್ಮಾತ್ ನಿಮಗೇನಾದ್ರು ಸೋಲಾರ್ ಬೇಕು ಅಂತಂದರೆ ಚಿಕ್ಕಮಂಗ್ಳೂರು ಮೂಡಿಗೆರೆಯಲ್ಲಿ ಕೆಳಗಡೆ ನನ್ನದು ನಂಬರ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಕಾಂಟ್ಯಾಕ್ಟ್ ಮಾಡ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಧನ್ಯವಾದಗಳು.